ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವಾಗ ನಾನು ಬಂದಿರೋದು ನಾಟಿ ಕೋಳಿ ಫಾರಮ್. ಇದು ಈ ನಾಟಿ ಕೋಳಿ ಫಾರಮ್ನಲ್ಲಿ ಪ್ಯೂರಾಗಿ ನಾಟಿ ಕೋಳಿಗಳನ್ನು ಮರಿ ಮಾಡಿ ಇಲ್ಲೇ ಒಂದು ಮಾಡಿರುವಂಥದ್ದು. ಇವಾಗ ನೀವು ನೋಡ್ತಿರ್ಬೋದು, ಸುತ್ತ ಗ್ರೀನ್ ಟ್ಯಾಟ್ ಎಲ್ಲ ಕಟ್ಕೊಂಡು ಮತ್ತು ಕಲ್ಕಂಬಗಳೆಲ್ಲ ನೆಟ್ಟಿರ್ತಾರೆ. ಆ ಒಂದು ಕಲ್ಕಂಬ ನೆಟ್ಟಿರುವಂಥದ್ದು ಎಲ್ಲ ಇವಾಗ ನಾಟಿ ಕೋಳಿ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಈ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟು ಖರ್ಚಾಗುತ್ತೆ ಮತ್ತು ಯಾವ ರೀತಿ ಯೂಸ್ ಮಾಡಿದ್ದಾರೆ ಮತ್ತು ಖರ್ಚನ್ನ ಅವಾಯ್ಡ್ ಮಾಡಿ ಯಾವ ರೀತಿ ಮಾಡಿದ್ದಾರೆ ಅಂತದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇದೇ ಥರದ ವೀಡಿಯೋಗಳನ್ನ ಮತ್ತೆ ಹಾಕ್ತಾ ಇರ್ತೀನಿ, ಅದಕ್ಕೋಸ್ಕರ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಕೋಳಿ ಫಾರಮ್ ಇರುವಂಥದ್ದು ಕಾಡ್ಸ್ವಾಡಿನಲ್ಲಿ, ಮಂಡ್ಯ ಪಕ್ಕದಲ್ಲೇ ಇರೋ ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ಕೋಳಿ ಫಾರಮ್ ಇದು. ಇವಾಗ ಇದು ನಮ್ಮ ಜೊತೆ ಇದ್ದಾರೆ ನವೀನ್ ಮತ್ತು ಕಿರಣ್, ಇಬ್ಬರು ಅಣ್ಣ ತಮ್ಮದಿರು ಈ ಒಂದು ಫಾರಮನ್ನು ಮಾಡಿರುವಂಥದ್ದು. ಈಗ ನಮ್ಮ ಜೊತೆ ಇದ್ದಾರೆ ಅವರ ಫ್ರೆಂಡ್ ಆಗಿರುವಂಥ ಡಿಗ್ರಿ ದೋಸ್ತ ಅಂತ ಫ್ರೆಂಡು. ಅವ್ರ ಬಗ್ಗೆ ಕೇಳೋಣ. ಸರ್ ಹೇಳಿ ಸರ್. ಹಾಂ, ಇದು ಕೋಳಿ ಫಾರಮೆಲ್ಲ ಯಾವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ನೀವು? ಒಂದು 4 ತಿಂಗಳಾಗೈತೆ ಸರ್. 4 ತಿಂಗಳು. ಯಾವ ರೀತಿ ಸರ್ ಹೇಳ್ತೀರಾ, ಯಾವ ರೀತಿ ಹಿಂಗೆ ಕಟ್ಟಿದ್ರಿ ಏನು? ಹಾಂ, ಒಂದು ಸೈಟು 20 ಕುಂಟೆ ಐತೆ. ಹಾಂ, 20 ಕುಂಟೆಯಲ್ಲಿ 4 ಕುಂಟೆಗೆ ಮಾತ್ರ ನಾವು ಹಿಂಗೆ ಮಾಡ್ಕೊಂಡಿದ್ವಿ. ಓಕೆ. ಇದೇನಪ್ಪ ಅಂದರೆ ಸರ್, ಇದಕ್ಕೇನು ಖರ್ಚು ಮಾಡಿಲ್ಲ ಸರ್ ನಾವು. ಹಾಂ, ಇದಕ್ಕೆಲ್ಲ ಆದರೆ ಸರ್ ಕಂಬಕ್ಕೆ ಮಾತ್ರ ಖರ್ಚು ಮಾಡಿದ್ದೀವಿ ಅಷ್ಟೇ. ಇನ್ನೆಲ್ಲ ನಮ್ಮ ಹುಡುಗರು ಮುಳ್ತಂತಿ ಕಂಬಕ್ಕೆ ಮಾತ್ರ ದುಡ್ಡು ಸರ್, ಇನ್ಯಾವುದಕ್ಕೂ ದುಡ್ಡಿಲ್ಲ ಸರ್. ಎಲ್ಲ ನಮ್ಮ ಫ್ರೆಂಡ್ಸ್. ಹೆಂಗೆ ದುಡ್ಡಿಲ್ಲ ಅಂದ್ರೆ ಹೆಂಗೆ ಫೇರ್ ಕೊಟ್ಟರು? ಫ್ರೆಂಡ್ಸ್ಗಳು ಬಂದು ಹೆಲ್ಪ್ ಮಾಡಿ ಸರ್. ರಘು ಅಂದ್ಬಿಟ್ಟು, ನವೀನ್ ಅಂದ್ಬಿಟ್ಟು, ದಾಸ ಅಂದ್ಬಿಟ್ಟು ಅವರೆಲ್ಲ ಬಂದು, ಗಿರಿ ಅಂದ್ಬಿಟ್ಟು ಎಲ್ಲ ನೀವೇ ಕೂಲಿ ಆಳುಗಳು ಕೊಡ್ದೇನೆ ಎಲ್ಲ ನೀವೇ ಮಾಡ್ಕೊಬಿಟ್ಟಿದ್ದಾ? ಗಿರಿ ಅಂದ್ಬಿಟ್ಟು ಅವರೆಲ್ಲ ಅವ್ರ ಫ್ರೆಂಡ್ಸ್ಗಳು, ಅವ್ರು ನವೀನ್ ಅವರೆಲ್ಲ ಅವ್ರ ದೋಸ್ತಗಳು ಅವರೆಲ್ಲ ಎಲ್ಲ ನೀವೇ ಕಟ್ಕೊಂಡು ಕೂಲಿ ಕೊಡದೆ ನೀವೇ ಮಾಡಿದ್ದೀರಾ? ಮಾಡಿರೋದು ಈ ಥರ. ಓಕೆ. ಏನು ಮಾಡಿದ್ದೀವಿ ಸರ್, 6 ಅಡಿಗೆ ಸರ್ ಉದ್ದಕ್ಕೆ ಅಳತೆ ಮಾಡ್ಕೊಂಡು ಕೋಲಲ್ಲಿ ಕಂಬ ಹಾಕೊಂಡು ಸರ್. ಓಕೆ. ಬಂದು ಸುತ್ತ ಹಾಕಿ ಸರ್. ಬನ್ನಿ. ಹಾಂ ಸರ್, ಇವಾಗೆಲ್ಲ ಇದು ನೀವು ಕೂಲಿ ಕೆಲಸ ಕಟ್ಕದೆ ಮಾಡಿದೆ ಅಂತ ಹೇಳಿದ್ರಲ್ಲ, ಅವಾಗ ನೀವೇ ಮಾಡ್ಕೊಂಡ್ರೆ ಇದೆಲ್ಲ ನೋಡ್ಕೊಂಡಿದ್ರ ಸರ್ ನೀವು? ಇದೆಲ್ಲ ಯಾವ ಥರ ಕಟ್ಟೋದು, ತಂತಿ ಬೇಲಿ ಯಾವ ಥರ ಕಟ್ಟೋದು? ಅವರು ಇದೆಲ್ಲ ಯೂಟ್ಯೂಬಲ್ಲಿ ನೋಡಿವಿ ಅಂದ್ಬಿಟ್ಟು ಸರ್ ಅವರು ಐಡಿಯಾ ಕೊಟ್ಟು ಮಾಡ್ಸಿರೋದು ಸರ್. ಇದೆಲ್ಲ ಐತ್ರ ಸರ್. ಏನು ಮಾಡೋದು ಸರ್, ಅಲ್ಲೊಬ್ಬ ಹಿಡ್ಕ ಕಟ್ಬಿಟ್ರೆ ಒಬ್ಬ ಹಿಡ್ಕ ಕಟ್ಬೋದು. ಕಟ್ಟಲ್ಲ ಲಾಸ್ಟ್ ಗಂಟ ಹಿಡ್ಕೊಂಡು ಹೋಗೋದು. ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಒಕ್ಕಟ್ಟೆಯಿಂದ ಕಟ್ಕೊಂಡು ಎಳ್ಕ ಬಂದು ಟೈಟ್ ಮಾಡ್ಕೊಂಡು ಬಂದೋಬಸ್ತ್ ಮಾಡಿ ಸರ್. ಇದು ಇದೆಲ್ಲ ಹಾಗಾದ್ರೆ ನೀವು ಎಲ್ಲ ತಂತಿ ಇದೆಲ್ಲ ಯೂಸ್ ಮಾಡಿರೋದಲ್ಲ ನೀವೇನೆ? ಎಲ್ಲ ನಾವೇನೆ. ಇದೆಲ್ಲ ನಾವೇ ಹೇಳಿದೆ, ನಾವೇ ಇದೆಲ್ಲ ಕಟ್ಟಿ, ಇದೆಲ್ಲ ಕಾಟೆಲ್ಲ ಕಟ್ಟಿ, ಮರ ಕಟ್ಟಿ ಬೆಸ್ಟಲ್ಲಿ ಮಾಡ್ಬೇಕು ಅಂದ್ರೆ ಈ ಥರ ಮಾಡ್ಬೇಕು ಸರ್. ಇದೆಲ್ಲ ಸರ್ ಸಿಮೆಂಟ್ದು ಇದು ಬಂದು ಮನೆ ಬಂದು ಸರ್. ಇವಾಗ ಕಂಬ ಇದೆಲ್ಲ ಎಷ್ಟಾಯ್ತು ಸರ್? ಇವಾಗ ಈ ಕಂಬ ನೆಟ್ಟಿದ್ದೀರಲ್ವಾ ನೀವು, ಎಲ್ಲಿಂದ ತಗೊಬಂದ್ರಿ ಕಂಬ ಸರ್? ಏನು 240 ಸರ್. ನಾವೇ ಹೋಗಿ ತಗೊಬಂದಿದ್ದು ಸರ್. ನೀವೆಲ್ಲ ಹೌದು ಸರ್. ನೆಟ್ಟಿದ್ದೀರಾ ಸರ್? ಅವ್ರು ನೆಟ್ಕೊಟ್ರಲ್ಲ ನೀವೇ? ಇಲ್ಲ ಸರ್, ನಾವೇ ಫ್ರೆಂಡ್ಸ್ಗಳೆಲ್ಲ ಸೇರಿ ನೆಟ್ಟಿದ್ದು. ನೆಟ್ಟಿ ಸ್ವಲ್ಪ ಒಂದು 2 ಮೂಟೆ ಕಾನೂನು ಕಲ್ಸ್ಬಿಟ್ಟು ಆಮೇಲೆ ಸರ್ ಹಾಕಿದ್ದಿಲ್ಲ. ಎಷ್ಟು ಅಡಿ ನೆಟ್ಟಿದ್ದೀರಾ ಸರ್ ಆಳಕ್ಕೆ? ಆಳ ಸರ್ ಒಂದು ಹೋಗೈತೆ ಸರ್, ಒಂದು 2.5 ಅಡಿ ಗಂಟೆ ಹೋಗೈತೆ ಸರ್. ಈ ತಂತಿ ಬೇಲಿಗಳೆಲ್ಲ ನೀವೇ ಕಟ್ಕೊಂಡಿದ್ದ ಇದೆಲ್ಲ? ಹೌದು ಸರ್, ನಾವೇ ಕಟ್ಕೊಂಡಿದ್ದದೆಲ್ಲ. ಸರ್ ಇದೆಲ್ಲ ಗುಂಡಿ ತವಿಂದೆಲ್ಲ ಹಿಡಿದು ನಾವೇ ಕಟ್ಕೊಂಡು ಆಮೇಲೆ ಸರ್ ಇದೆಲ್ಲ ನಾವು ಕೋಳಿ ಎಲ್ಲ ಸಾಕ್ತಿದ್ದೀವಿ ಆಲ್ರೆಡಿ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ಕೊಂಡಿದ್ದೀವಿ. ಸದ್ಯಕ್ಕೆ ಸಿಂಪಲಾಗಿ ಸ್ಟಾರ್ಟಿಂಗು ಕಮ್ಮಿ ಬಜೆಟಲ್ಲಿ ಏನೋ ಮಾಡುವ ಅಂತ ಮಾಡ್ತಾ ಇರೋದು. ಅವರು ಹೌದು ಫ್ರೆಂಡ್ಸು, ಅವರು ಮಾಡ್ತಾ ಇದ್ದಾರೆ. ನಾವು ಜೊತೆಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿ ನಾವು ಇನ್ನೂ ಕೆಲಸ ಇದೆ ಸರ್. ನಾವು ಸುಮಾರು ಸಿಂಪಲಾಗಿ ಮಾಡಿದ್ವಿ ಸರ್. ಇನ್ನೂ ಓಪನ್ ಏನಿಲ್ಲ, ಸಿಂಪಲಾಗಿ ಒಂದು ಸ್ಟಾರ್ಟಿಂಗ್ ತಗೊಂಡ್ಬಿಟ್ಟಿವಿ ಸರ್. ನಾವೇನು ಮಾಡೋ ಇಲ್ಲೆಲ್ಲ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನಾವೇನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂದರೆ ಸರ್, ಬನ್ನಿ ಸರ್ ಹಿಂದೆ ಕೀಯಲ್ಲ ಅವರೇ ಸರ್ ಓನರ್ ಬಂದು ಮನೆ ಓನರ್ ಬಂದು ಇವರೇ ಸರ್, ನವೀನ್ ಅಂದ್ಬಿಟ್ಟು. ಕೀ ಎಸ್ಯಾ ಇವರೇ ಸರ್ ಓನರ್ ಅಂದ್ಬಿಟ್ಟು. ಏನಾದ್ರು ಸರ್ ಕೋಳಿ ಬೇಕು ಅನ್ನೋ ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಸರ್ ಇವ್ರ ನಂಬರ್ ಹಾಕ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್. ಬನ್ನಿ ಸರ್. ಹೆಂಗೆ ಮಾಡಿದ್ದೀವಿ ಅಂದರೆ ಸರ್ ನಾವು ಫ್ಯೂಚರಲ್ಲಿ ಇವಾಗ ಈಗ ಸ್ಟಾರ್ಟಿಂಗ್ ಅಂತಂದರೆ ಅಲ್ಲ, ಇವಾಗ ಏನು ಮಾಡಬೇಕು ಅಂತ ಸರ್? ಇಲ್ಲಿ ಸರ್ 20-10ಕ್ಕೆ ಒಂದು ತೊಟ್ಟಿ ಕಟ್ಸ್ಬಿಟ್ಟು ಸರ್, ಮುಂದೆ ಫ್ಯೂಚರ್ಗೆ ಬಾತ್ಕೋಳಿ, ನಾಟಿ ಕೋಳಿ ಇವೆಲ್ಲ ಬಿಡ್ತೀವಲ್ಲ ಸರ್. ಇಲ್ಲೇ ಎಲ್ಲ ನಾವು ಏನು ಸರ್, ಎಲ್ಲ ಫಿಲ್ಟರ್ ನೀರು, ಎಲ್ಲ ಬೋರ್ ನೀರು ಸರ್. ಬೋರ್ ಮುಂದೆ ಕಟ್ಸ್ಬೇಕು ಅನ್ಕೊಂಡಿದ್ದೀವಿ ಸರ್.
ಮತ್ತು ಇಲ್ಲಿ ಒಂದೆರಡು ಇಲ್ಲೆಲ್ಲ ಗಸಗಸೆ ಮರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೆರಳು ಬರಬೇಕು. ಅವಕ್ಕೆಲ್ಲ ಇದಕ್ಕೆ ಸರ್ ಆಮೇಲೆ ಸರ್ ನಾವು ಫೀಡ್ ಗಿಡೇನೂ ಹಾಕಲ್ಲ ಸರ್ ನಾವು. ಎಲ್ಲ ಫುಲ್ ಏನು ಅಂದರೆ ಇಲ್ಲೇ ಭತ್ತ, ಇಲ್ಲೇ ಗೊಬ್ಬರ ಕರಿದು ನೋಡಿ ಸರ್, ಇಲ್ಲೇ ಎಲ್ಲ ಫುಲ್ಲು ಭತ್ತ ಗೊಬ್ಬರ ಕರಿದು, ಅದೇ ಮಾತ್ರ ಫೀಡ್ ಗಿಡ ಏನೂ ಇಲ್ಲ ಸರ್. ಬಾತ್ಕೋಳಿ ಎಲ್ಲ ಸಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಇಲ್ಲಿ. ಹೌದು ಸರ್. ಈಗ ಬಾತ್ಕೋಳಿ ಎಲ್ಲ ಸಾಕ್ತಾರಲ್ಲ ಸರ್, ಅಟ್ಮಾಸ್ಫಿಯರ್ ಸೆಟ್ ಆಗುತ್ತೆ ಸರ್. ಇವಾಗ 20-10ಕ್ಕೆಲ್ಲ ಕಟ್ತಿರಲ್ಲ ನೀವು, ಅಡಿ ಎಷ್ಟಡಿ ಇದು ಮಾಡ್ತೀರಾ ಸರ್? ಸರ್ ಹೈಟು ಒಂದು 3 ಅಡಿ ಇರ್ತದೆ ಸರ್. 3 ಅಡಿ ಉದ್ದ 20 ಅಡಿ, ಅಗಲ ಬಂದು 10 ಅಡಿ ಸರ್. ಒಳಗೆ ನೀರು ತುಂಬಿಟ್ಟು ಬಾತ್ಕೋಳಿ ಸಾಕು. ಸರಿ ಸರ್, ಇದು ಹೊರಗಡೆ ಕೋಳಿಗಳೆಲ್ಲ ತೊಪ್ಪಿ ಯಾವುದು ಸರ್ ಪ್ಯೂರ್ ನಾಟಿ ಕೋಳಿ ಸರ್ ನಮ್ಮ ಹತ್ರ. ಬನ್ನಿ ಸರ್ ತೋರಿಸ್ತೀನಿ. ಸರ್ ಇದು ಮರಿ ಕುಣಿಸಿ, ಮರಿಗಳು ನಾವೇ ಕುಣಿಸಿ ಸರ್. ಇದೇ ನಾವೇನು ಗಿರೆಂಟಲ್ಲಿ ಇವಾಗ ಸುಮಾರು ಜನ ಹೇಳ್ತಾರೆ ಸರ್, ಆ ಥರ ಏನಿಲ್ಲ ಸರ್ ನಮ್ಮದು. ನಾವೇ ನೋಡಿ ಸರ್ ಇಲ್ಲಿ ಸರ್, ಇದೇನು ಅಂದರೆ ಸರ್ ಬೂದಿ ಇರುತ್ತೆ ಸರ್, 42 ದಿನ ಸರ್, 42 ದಿನ ಗಂಟ ಕುಣಿಸೋದು ಸರ್. ಅದು ಕಾವು ಕೊಟ್ಟು ಅದೇ ಕುಟ್ಟಿ ಮರಿ ಮಾಡ್ತದೆ ಸರ್. ಅದರಿಂದ ಸರ್ ಇದು ಒಳ್ಳೆ ಆಗಿರೋದು ಅಂತಾರೆ ಸರ್ ನಮ್ಮ ಸೈಡು. ಅದೇ ಸರ್, ಅದಕ್ಕೆ ಹಿಂಗೆ ಈಚೆ ಹಾಕಿರೋದು ಎಲ್ಲ ಕ್ಲೀನ್ ಮಾಡಬೇಕು. ಏನಿಲ್ಲ ಸರ್, ಎಲ್ಲ ನ್ಯಾಚುರಲ್ ಸರ್. ನೋಡಿ ಸರ್ ಇಲ್ಲಿ ಬಂದು ಇನ್ನೂ ಚಿಕ್ಕ ಮಟ್ಟದಾಗ ಮಾಡಿದ್ದೀವಿ, ಇನ್ನೂ ದೊಡ್ಡದಾಗಿ ಮಾಡಿಲ್ಲ. ಇವಾಗ ಸಿಂಪಲಾಗಿ ತಗೊಂಡ್ಬಿಟ್ಕೊಂಡ್ರಿ ಸರ್ ಇವಾಗ. ನೋಡಿ ಸರ್ ಎಲ್ಲ ನಾಟಿ ಕೋಳಿನೇ ಪ್ಯೂರು. ಅವಾಗ ಟರ್ಕಿ ಬಿಟ್ರೆ ಸರ್ ಎಲ್ಲ ನಾಟಿ ಕೋಳಿ ಸರ್. ನೋಡಿ ಸರ್ ಮೊಟ್ಟೆ ಇಲ್ಲೇ ಇದೆ, ಇಲ್ಲೇ ಇಕ್ಬಿಟ್ಟೈತೆ ನೋಡಿ ಸರ್. ನೋಡಿ ಸರ್ ನಾಟಿ ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಸಣ್ಣ ಸರ್ ಬರೋದು. ಮತ್ತೆ ದಪ್ಪ ಎಲ್ಲ ನೋಡ್ತೀವಲ್ಲ, ಅದು ಆ ಥರ ಇಲ್ವಾ ಇದು? ಇಲ್ಲ ಸರ್, ನಾಟಿ ಕೋಳಿ ಮೊಟ್ಟೆ ಸಣ್ಣನೇ ಬರೋದು ಸರ್. ನಾಟಿ ಕೋಳಿ ಮೊಟ್ಟೆ ಬರೋದು ಸಣ್ಣನೇ, ಜಾಸ್ತಿ ದಪ್ಪ. ಅದು ಫಾರಂ ಕೋಳಿ ದಪ್ಪ ಬರ್ತವೆ ಸರ್. ನಾಟಿ ಕೋಳಿ ಮೀಡಿಯಂ ಸಣ್ಣನೇ ಮಿಕ್ಸ್ ಪ್ಯೂರ್ ನಾಟಿ ಕೋಳಿ ಸರ್ ಇವೆಲ್ಲ ನಮ್ಮ. ನೋಡಿ ಈಗ ಎಷ್ಟೋ ಜನ ಗೊತ್ತೇ ಇಲ್ಲ ಇದು ಮೊಟ್ಟೆ ಎಲ್ಲ ದಪ್ಪ ಬರ್ತವೆ. ಹೌದು ಸರ್, ಅದು ಫಾರಂ ಕೋಳಿ ಸರ್. ಅದು ನಾಟಿ ಕೋಳಿನೇ ಬೇರೆ, ಫಾರಂ ಕೋಳಿನೇ ಬೇರೆ. ಹೌದು ಸರ್. ಈಗ ನಾಟಿ ಇದು ಮಿಕ್ಸ್ ಬ್ರೀಡ್ ಅನ್ಸುತ್ತಲ್ಲ, ಮತ್ತೆ ದಪ್ಪ ಬರುವಂಥದ್ದು ಮಿಕ್ಸ್ ಬ್ರೀಡ್ ಇರ್ತಾವೆಲ್ಲ ಸರ್. ಈಗ ಕೋಳಿ ಎಲ್ಲ ಕಡಿಮೆ ಇದೆ ಸರ್. ಇದು ಇವಾಗ ಸ್ಟಾರ್ಟ್ ಮಾಡಿರೋ ಸರ್ ನಾವು. ಆಲ್ಮೋಸ್ಟು ಒಂದು ಬ್ಯಾಚ್ ಎಲ್ಲ ಕಳಿಸ್ಬಿಟ್ಟಿದ್ದೀವಿ. ನಾವೇನು ಮಾಡ್ತೀವಿ ಸರ್, ಬಂದು ಮರಿ ಬನ್ನಿ ಸರ್, ಪಕ್ಕ ತೋರಿಸ್ತೀನಿ ಪಕ್ಕದಲ್ಲೆಲ್ಲ ಹೆಂಗೆ ಮಾಡಿದ್ದೀವಿ ಅಂತ. ನೋಡಿ ಸರ್ ಅಲ್ಲೇ ಸರ್ ಟರ್ಕಿ ಕೋಳಿ ಸರ್ ಅವು. ಇನ್ನೂ ದಪ್ಪ ಆಯಿತು ಸರ್. ಅದು 7 kg ಗಂಟೆ ದಪ್ಪ ಆಯ್ತು ಸರ್. ಅದು ಒಂದೊಂದು ಕೋಳಿ 7 kg ಗಂಟೆ ದಪ್ಪ ಆಯ್ತವೆ ಸರ್ ಅವು. ನೋಡಿ ಸರ್ ಇವೆಲ್ಲ ಅದು ಟರ್ಕಿನೇ ಸರ್. ಹಾಂ, ಅದು ಹೆಣ್ಣು, ಇದು ಗಂಡು ಸರ್. ಕಮ್ಮಿ ಬಜೆಟಲ್ಲಿ ಮಾಡಿದ್ರು ಸರ್. ಎಲ್ಲ ನಾವೇ ಕಟ್ಟಿದ್ದು. 4,000 ಟೋಟಲ್ ಸರ್. ಇಲ್ಲಿಗೆಲ್ಲ ಸರ್ ಟೋಟಲು ಒಂದು ಬಂಡ್ಲು ಸರ್ 4,300 ರೂಪಾಯಿ ಸರ್. ಇಲ್ಲಿಗೆಲ್ಲ ಸರ್ ಟೋಟಲ್ ಸರ್ 2 ಬಂಡ್ಲು ಆಗೈತಿ ಸರ್ ಟೋಟಲು. 2 ಬಂಡ್ಲು. 4,000 ಅಂದರೆ 8,900 ಆಗುತ್ತೆ. ಸರ್ ಇಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ. ಹೌದು ಸರ್, ಹೌದು ಸರ್. ಇಲ್ಲಿ ನೋಡಿ ಸರ್, ಇದು ಎಲ್ಲ ತಾಯಿ ಕೋಳಿ ಸರ್ ಇವೆಲ್ಲ. ಅದು ತಾಯಿ ಕೋಳಿ ಸರ್. ಬನ್ನಿ ಸರ್, ಇಲ್ಲಿ ಮುಂದೆ ಬನ್ನಿ ಸರ್. ಅದು ಮುಟ್ಟಕ್ಕೆ ಹೋಗ್ಬೇಡಿ ಸರ್, ಹೊಡೆದ್ಬಿಡ್ತದೆ, ಕುಕ್ಬಿಡ್ತದೆ. ಅದು ಮರಿ ಮುಟ್ಟಕ್ಕೆ ಬರ್ತದೆ ಅಂದ್ಬಿಟ್ಟು ಕುಕ್ಬಿಡ್ತದೆ. ನೋಡಿ ಸರ್, ಅದು ಕುಣಿಸಿದ್ದೀರಿ ಒಂದಿದಕ್ಕೆ. ಇವಾಗ ಮೊಟ್ಟೆ ಕುಣಿಸಿದ ಸರ್ ಟೋಟಲ್ 6 ಬ್ಯಾಚ್ ಐತೆ ಸರ್. ಇದು ಇನ್ನೂ ಕೆಲಸ ಐತೆ. ಇದು ನಾವೇನು ಮಾಡಿವಿ ಗೊತ್ತಾ ಸರ್, ಇಲ್ಲಿ ಮಾಡ್ಬೇಕು ಸರ್ ನಾವು ಫ್ಯೂಚರ್ಗೆ. ಇಲ್ಲಿ ಮರಿ ಇದೆಲ್ಲ ಓಪನ್ ಐತೆ ಸರ್, ಅದು ಬಂದ್ಬಿಡ್ತದೆ, ಅದು ಬಂದು ಎತ್ಕೊಂಡು ಹೋಗ್ತದೆ ಅಂದ್ಬಿಟ್ಟು ಮರಿಗೆ ಇಲ್ಲಿ ಮಾಡುವ ಅನ್ಕೊಂಡಿದ್ದೀವಿ ಸರ್ ಫ್ಯೂಚರ್. ಈ ಕಡೆ ತಾಯಿ ಕೋಳಿ ಮರಿಗೆ ಕವರ್ ಮಾಡ್ಬಿಟ್ಟು ಇಲ್ಲಿ ಮಾಡುವ ಅಂತ, ಸಪ್ರೇಟ್ ಇರಲಿ ಅಂತ.
ರೆಡಿಮೇಡ್ ಕಾಂಪೌಂಡಲ್ಲಿ ಹಾಕ್ಬಿಟ್ಟು ಇದು ಮಾಡಿದ್ದೀರಲ್ಲ ಸರ್, ಫ್ಯೂಚರ್ ಬರುತ್ತಾ ಸರ್? ಗಟ್ಟಿ ಇರುತ್ತಾ ಸರ್ ಇದು? ಬರ್ತದೆ ಸರ್ ಫ್ಯೂಚರ್ ಏನಿಲ್ಲ. ಫ್ಯೂಚರ್ ಗಟ್ಟಿ ಇರುತ್ತೆ. ಇದನ್ನೆಲ್ಲ ಅವರೇ ಬಂದು ಮಾಡಿದಾರಾ? ಇದೆಲ್ಲ ಸರ್ ಅವರೇ ಬಂದು ಮಾಡಿರೋದು ಸರ್. ಇದೆಲ್ಲ ನಮ್ಮ ಹುಡುಗರು ಸಹಾಯದಿಂದ ಪೇಂಟ್ ಎಲ್ಲ ನಮ್ಮ ಹುಡುಗರು ಹೊಡೆದು, ಮತ್ತು ಇದು ಸೀಟೆಲ್ಲ ಅವ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬಂದು ಹಾಕ್ಕೊಟ್ಟಿದ್ರು ಸರ್. ಇದೆಲ್ಲ ಒಟ್ಟಿನಲ್ಲಿ ಇವಾಗ ಏನಪ್ಪ ಅಂತಂದರೆ ಹೊಸದಾಗಿ ಸ್ಟಾರ್ಟ್ ಮಾಡೋದು ನಮ್ಮ ಫ್ರೆಂಡ್ಸ್ಗಳು ಸ್ವಲ್ಪ ಆಗುತ್ತೆ. ಹೌದು ಸರ್, ನಾವೇ ಕಟ್ಕೊಂಡಿದ್ದೆ ಅದೆಲ್ಲ. ಇದು ಸರ್ ಒಂದು ಸರ್ ಇದು ಒಂದು ಸುತ್ತಲಿಲ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಬೇಕು ಅಂದರೆ ಬಿಚ್ಕೋಬೇಕು, ಬೇಡ ಅಂದರೆ ಎಳ್ಕೋಬೇಕು, ಹಂಗೆ ಮಾಡ್ಕೊಂಡಿದ್ದೀವಿ ಸರ್. ಸರ್ ಸಿಂಪಲ್ ಸುತ್ತಲಿ ಸರ್. ಬೆಳಗ್ಬೇಕು ಅಂದಾಗ ಸರ್ ಹಿಂಗೆ ಸುತ್ತಲಿ ಹಿಂಗೆ ಹೇಳ್ಕೋದು, ಬೇಡ ಅಂದಾಗ ಹಿಂಗೆ ಕಟ್ಬಿಡೋದು ಸರ್ ಸುತ್ತಲಿ. ಹೌದು ಸರ್. ಕೂಲಿ ಕೊಡಬೇಕು, ಅದಕ್ಕೆಲ್ಲ ಇದು ಕೊಡಬೇಕು, ಅಷ್ಟು ಕೊಡಬೇಕು, ಇಷ್ಟು ಬಂದವರು ಏನೋ ಅನ್ನೋದ್ರಿಂದ ನೀವೇ ಒಂದು ಕಡೆ ನೋಡಿಕೊಂಡು ನೀವೇ ಎಲ್ಲನೂ ಮಾಡ್ಕೋಬೋದು. ಅಷ್ಟೊಂದು ಈಸಿಯಾಗಿ ಮೆಥಡಲ್ಲಿ ಇವರೇ ಫ್ರೆಂಡ್ಸ್ಗಳನ್ನ ಸೇರಿಕೊಂಡು ಇದು ಎಲ್ಲ ಮಾಡ್ಕೊಂಡಿದ್ದಾರಂತೆ. ಕಂಬ ಎಲ್ಲ ನೆಟ್ಟಿರೋದು ಮತ್ತು ತಂತಿ ಬೇಲಿ ಎಲ್ಲ ಹಾಕಿದ್ದಾರೆ, ಅದೆಲ್ಲ ಇವರೇ ಮಾಡ್ಕೊಂಡಿದ್ದಾರೆ. ಇದು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಯಾರು ಕೂಲಿಯವ್ರನ್ನ ಕಟ್ಟಿ ಮಾಡ್ತಿರೋ ಥರ ಇದೆ, ಬಟ್ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಗೇಟ್ ಹಾಕ್ಸೋಕ್ಕೆ ಸರ್ ಹೇಳಿದ್ದೀವಿ ನಮ್ಮ ಹುಡುಗರು. ಇವಾಗ ಈ ಸುತ್ತ 10 ಅಡಿ ಕಟ್ಟಿದ್ದೀರಾ ಅಲ್ವಾ? ಹೌದು ಸರ್. 10 ಅಡಿ ಕಟ್ಬಿಟ್ಟು ಇವಾಗ ಕೋಳಿಗಳೆಲ್ಲ ಆರೋಗ್ಯಗಳನ್ನು ಕಟ್ಟಿದ್ರೆ ಈಗ ಗೇಟ್ ಎಷ್ಟು ಉದ್ದ ಮಾಡಿಸ್ತೀರಾ ಸರ್? ಗೇಟು ಯಾವ ರೀತಿ ಸರ್? ಗೇಟ್ ಈಗ ಒಂದು 5 ಅಡಿ 6 ಅಡಿ ಮಾಡಿಸಿದ್ರೆ ಗೇಟ್ ಇಲ್ಲ 8 ಅಡಿ ಗೇಟು, 2 ಅಡಿ ಒಳಗೆ ಹೋಗ್ತಿದೆ. ಟೋಟಲ್ 10 ಅಡಿ ಕಬ್ಬಣ ತಂದ್ಬಿಟ್ಟು ಸರ್ 2 ಅಡಿ ಒಳಗೆ ಸೇರಿಸ್ಬಿಟ್ಟು 10 ಅಡಿ ಮಾಡೋರು ಸರ್. ವರ್ಕ್ ನಡೀತೈತೆ ಸರ್. ಇದೆಲ್ಲ ಇವೆಲ್ಲ ಸರ್ ನಾವೇ ಹೋಗ್ಬಿಟ್ಟು ಇವೆಲ್ಲ ಗುಜರಿಲಿ ಹೋಗಿ ತಗೊಬಂದಿರಿ ಸರ್. ಇಲ್ಲ ನಾವು ಮಂಡ್ಯದಲ್ಲೇ ಕಡಿಮೆ ಬಜೆಟು, ಕಡಿಮೆ ಬಜೆಟು, ಜಾಸ್ತಿ ದುಡ್ಡೆಲ್ಲ ಬರೋದು ಕಡಿಮೆ ಬಜೆಟಲ್ಲಿ ಮಾಡಿರೋದು. ಸೆಕೆಂಡ್ ಹ್ಯಾಂಡ್ಲು ಗುಜರಿಗೆ ಹೋಗ್ಬಿಟ್ಟು ಎತ್ಕೊಂಬಂದಿರಿ ಸರ್. ಒಂದು ಟಿಪ್ಪರೇ ಸರ್ ಒಳಗಡೆ ಬರ್ಬೋದು ಸರ್ ಇದ್ರೊಳಗಡೆ. ಹೌದು ಸರ್, 15 ಅಡಿ ಬಿಡಿ ಸರ್. ಮುಂದೆ ನಾವು ಇಲ್ಲಿ ಸರ್ ಒಂದು ಪೈಪ್ ತರಬೇಕು ಅಂತ ಕಟ್ಟಿದ್ದೀವಿ. ಅಲ್ಲಿ ಹೇಳೈತೆ ಇನ್ನೂ ಪೈಪ್ ಬಂದಿಲ್ಲ. ಪೈಪ್ ತಂದ್ಬಿಟ್ಟು ಸರ್ ಇಲ್ಲೇ ಗಾಡಿ ಎಲ್ಲ ಒಳಗೆ ಬರೋಂಗೆ ಎಲ್ಲ ಮಾಡ್ತಾರೆ ಸರ್. ಚಿಕ್ಕ ಬಜೆಟಲ್ಲಿ ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಮಾಡ್ತಾರೆ ಸರ್. ಇಲ್ಲಿ ಐತಲ್ಲ ಸರ್, ಇಲ್ಲಿ ಒಂದು ಇದು ಮಾಡುವ ಅಂತ ಸರ್, ಒಂದು ಪೈಪ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಏನು ಬೇಕಾದ್ರೂ ಟ್ರಾಕ್ಟ್ರು ಗೀಕ್ಟ್ರು ಏನೇ ಬರೆದ್ವೆ ಒಳಗಡೆ ಬಂದು ಇವ್ರದ್ದು ಇವಾಗ ಭತ್ತ ಐತಲ್ಲ ಸರ್, ಇವಾಗ ಜಮೀನು ಐತೆ. ಅಕಸ್ಮಾತ್ ಭತ್ತ ಗೀತ ಮಡಿಕೊಳಕ್ಕಾಗಲ್ಲ ಅಂದರೆ ಇಲ್ಲೆಲ್ಲ ಕೋಳಿ ಸರ್, ಇಲ್ಲಿ ಕಬ್ಬಾಗಿವೆ ಸರ್, ಇಲ್ಲೆಲ್ಲ ಹೋಯ್ತದೆ ಸರ್ ಕೋಳಿಗಳೆಲ್ಲ ಮೇಯಿಗೆ. ಹೊರಗಡೆ ಮಿಸ್ ಆಗಲ್ವಾ? ಬರಲ್ಲ, ಇಲ್ಲ ಬಂದ್ಬಿಡ್ತಾವೆ ಸರ್. ಇವು ಬಂದ್ಬಿಡ್ತವೆ, ಜಾಸ್ತಿ ಬಿಡಕ್ಕೆ ಹೋಗಲ್ಲ. ಬಿಟ್ಟಾಗ ಪಾಠ ಮಾಡಿಸಿ ಸುಮಾರಾಗಿ. ಇವೆಲ್ಲ ಸರ್ ನಾಟಿ ಕೋಳಿ ಸರ್, ಸಂಜೆ ಡೇಟ್ಗೆ ಯಾವ ಬಂದ್ಬಿಡ್ತಾವೆ ಸರ್. ನಾವು ಫಾರಂ ಕೋಳಿ ಥರ ಮಾಡ್ತಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಇಲ್ಲಿ ನೋಡ್ತಿರ್ಬೋದು, ಇವಾಗ ಇವರು ನವೀನ್ ಅವ್ರ ಫ್ರೆಂಡ್ಸೇನೆ. ಇವರೆಲ್ಲ ಹೆಲ್ಪ್ ಮಾಡಿ ಎಲ್ಲ ನೀಟಾಗಿ ಕಟ್ಟಿದ್ದಾರೆ, ಬೇಲಿಗಳೆಲ್ಲ ನೀಟಾಗಿ ಕಟ್ಟಿದ್ದಾರೆ. ಸರ್ ಇವರೇ ಬಂದು ಓನರು ಇದಕ್ಕೆ. ಇವರೆಲ್ಲ ಸಹಪಾಠಿಗಳೆಲ್ಲ ಹೆಲ್ಪ್ ಮಾಡಿ ತಂತಿ ಬೇಲಿ ಆಗಿರ್ಬೋದು, ತಂತಿಗಳೆಲ್ಲ ಕಟ್ಬಿಟ್ಟು ನೀಟಾಗಿ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್ ವಿಡಿಯೋ ಕೊಟ್ಟಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾರೆ. ಓಕೆ ಸರ್, ಆಯ್ತು ಸರ್. ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನ ಎಲ್ಲ ಕೋಳಿ ಫಾರಮ್ಗಳಾಗಿರ್ಬೋದು ಸರ್ ಬನ್ನಿ ಸರ್, ನಮ್ಮ ಹಳ್ಳಿಗೆ ಬಂದಿದ್ರೆ ಎಳ್ನೀರು ಕುಡಿಯೋದಂತೆ ಕೊಡಿ ಸರ್. ಅದಕ್ಕೆ ಅಂತ ಎಳ್ನೀರು ಕುಡಿಯೋದೇ ಒಂಥರ ಭಾಗ್ಯ. ಓಕೆ, ಥ್ಯಾಂಕ್ ಯು.